ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿಂದೂ ಧರ್ಮದಲ್ಲಿ ಶ್ರೇಷ್ಠವಾದಂತ ಗ್ರಂಥಗಳನ್ನ ಬಗ್ಗೆ ಒಂದಷ್ಟು ವಿವರಗಳನ್ನ ನೀಡಬೇಕಂತ ವಿಚಾರ ಮಾಡಿದ್ದೀನಿ. ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಪುರಾತನವಾದಂತ ಗ್ರಂಥಗಳೆಂದರೆ ವೇದಗಳು. ಆ ವೇದಗಳಲ್ಲಿ 4 ವೇದಗಳು ಪ್ರಮುಖವಾದದ್ದು. ಒಂದು ಋಗ್ವೇದ, 2 ಯಜುರ್ವೇದ, 3ನೇದು ಸಾಮವೇದ, 4ನೇದು ಅಥರ್ವವೇದ. ಇವು 4 ವೇದಗಳಾದ್ರೆ ಉಪವೇದಗಳು ಸಹಿತ ಇದ್ದಾವೆ. ಒಂದು ಆಯುರ್ವೇದ ವೇದ, ಧನುರ್ವೇದ, ಗಂಧರ್ವ ವೇದ, ಶಿಲ್ಪ ವೇದ. ಇವು 4 ವೇದಗಳು ಬರುತ್ತೆ. ಹಾಗೆ ವೇದಾಂಗಗಳು ಅಂತ 6ಗಳು ಬರುತ್ತೆ. 6 ವೇದಾಂಗಗಳು ಬರುತ್ತವೆ. ಅವು ಒಂದು ಶಿಕ್ಷ, 2ನೇದು ನಿರುಕ್ತ, 3ನೇದು ಕಲ್ಪ, 4ನೇದು ಛಂದಸ್ಸು, 5 ಜ್ಯೋತಿಷ್ಯ, 6ನೇದು ವ್ಯಾಕರಣ. ಇವು 6 ವೇದಾಂಗಗಳಾದರೆ ಮಹಾಕಾವ್ಯಗಳು ಅಂತ 2 ಬರುತ್ತವೆ. ಒಂದು ರಾಮಾಯಣ ಮತ್ತು ಮಹಾಭಾರತ. ರಾಮಾಯಣವನ್ನ ಆದಿಕವಿ ವಾಲ್ಮೀಕಿ ಮಹರ್ಷಿಗಳು ರಚಿಸಿದ್ರೆ, ಮಹಾಭಾರತವನ್ನ ವೇದವ್ಯಾಸರು ಈ ಮಹಾಕಾವ್ಯನ ರಚಿಸಿದ್ರು. ಇನ್ನು ದರ್ಶನ ಶಾಸ್ತ್ರಗಳು ಅಂತ ಒಟ್ಟು 6ಗಳಿದಾವೆ. ಅವು ಯಾವುವು ಅಂತಂದ್ರೆ ನ್ಯಾಯಶಾಸ್ತ್ರ, ಸಂಖ್ಯಾಶಾಸ್ತ್ರ, ಯೋಗಶಾಸ್ತ್ರ, ವೈಶಿಕ ಶಾಸ್ತ್ರ, ಪೂರ್ವ ಮೀಮಾಂಸ, ಉತ್ತರ ಮೀಮಾಂಸ. ಇವು ಒಟ್ಟು 6 ದರ್ಶನ ಶಾಸ್ತ್ರಗಳು ಬರುತ್ತವೆ. ಇದು ಹಿಂದೂ ಧರ್ಮದಲ್ಲಿ ಶ್ರೇಷ್ಠವಾದಂತ ಅತ್ಯಂತ ಹಳೆಯ ಮತ್ತು ಪುರಾತನವಾದಂತ ಗ್ರಂಥಗಳು. ಇವು ಇಷ್ಟು ವಿವರಗಳನ್ನು ನೀಡಿದ್ದೀನಿ. ಇದೆಲ್ಲ ನಿಮಗೆ ಮಾಹಿತಿ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು.